ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನು ಬರ್ತಿದ್ದೀನಿ ಚಿನ್ನ. ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ ಅಂದ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಅಭಿಮಾನಿಗಳ ಪಾಲಿಗೆ ದರ್ಶನ್ ಅಂದ್ರೆ ಚಕ್ರವರ್ತಿ, ಸಾರಥಿ, ಡಿ ಬಾಸ್. ಹೀಗೆ ಫ್ಯಾನ್ಸ್ ಹತ್ತಾರು ಬಿರುದು ಕೊಟ್ಟು ಮೆರೆಸುವ ದರ್ಶನ್ಗೆ 2024ರ ಜೂನ್ನಿಂದ ಇಲ್ಲಿವರೆಗೆ ಒಂದಿಲ್ಲೊಂದು ಸಂಕಷ್ಟಗಳು ಎದುರಾಗುತ್ತಲೇ ಇದೆ. ಸ್ವಲ್ಪ ರಿಲೀಫ್ ಸಿಗ್ತಿದ್ದಂತೆ ಮತ್ತೆ ಗಂಡಾಂತರ ಎದುರಾಗ್ತಿರೋದು ದರ್ಶನ್ ಕುಟುಂಬಕ್ಕೆ ಮಾತ್ರವಲ್ಲ, ಡಿ ಫ್ಯಾನ್ಸ್ಗೂ ತಲೆನೋವು ತಂದಿದೆ. ಆದ್ರೆ ಈಗ ಕಳೆದ 1.5 ವರ್ಷದಿಂದ ದರ್ಶನ್ಗೆ ಹಿಡಿದಿರುವ ಗ್ರಹಣ ಬಿಡುವ ಕಾಲ ಹತ್ತಿರ ಬಂದಿದೆ. ಸೂರ್ಯನಿಗೆ ಹೆಚ್ಚು ಹೊತ್ತು ಗ್ರಹಣ ಹಿಡಿಯೋದಿಲ್ಲ. ಡಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟ ಖ್ಯಾತ ಜ್ಯೋತಿಷಿಗಳು. ನಟ ದರ್ಶನ್ ಜೈಲಿನಲ್ಲಿದ್ದರೂ ಅವರ ಬಹುನಿರೀಕ್ಷಿತ ಸಿನಿಮಾ ಡೆವಿಲ್ ಇತ್ತೀಚೆಗಷ್ಟೇ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ನಲ್ಲಿ ಸಖತ್ ಸೌಂಡ್ ಮಾಡಿದೆ. ಆದ್ರೆ ಆ ಟ್ರೇಲರ್ನಲ್ಲಿ ಒಂದು ಡೈಲಾಗ್ ಇದೆ. ಸೂರ್ಯನಿಗೆ ಹೆಚ್ಚು ಹೊತ್ತು ಗ್ರಹಣ ಹಿಡಿಯೋದಿಲ್ಲ, ಆದಷ್ಟು ಬೇಗ ಆಚೆ ಬರ್ತೀನಿ ಚಿನ್ನ ಅನ್ನೋ ಡೈಲಾಗ್ ಇದ್ದು ಅದು ಈಗಿನ ಪರಿಸ್ಥಿತಿಗೆ ಲಿಂಕ್ ಆಗುವಂತಿದೆ. ಯಾಕಂದ್ರೆ ಕಳೆದ 1.5 ವರ್ಷದಿಂದ ಜೈಲು, ಜಾಮೀನು ಅಂತ ಸಂಕಷ್ಟದಲ್ಲಿರುವ ದರ್ಶನ್ಗೆ 2026ನೇ ವರ್ಷ ಒಳಿತು ತರಲಿದೆ. ಡೆವಿಲ್ ಟ್ರೇಲರ್ನಲ್ಲಿ ತೋರಿಸಲಾದ ಸೂರ್ಯನಿಗೆ ಹೆಚ್ಚು ಹೊತ್ತು ಗ್ರಹಣ ಹಿಡಿಯೋದಿಲ್ಲ ಎಂಬ ಡೈಲಾಗ್ನಂತೆ ಈಗ ದರ್ಶನ್ಗೂ ಹೆಚ್ಚು ದಿನ ಸಂಕಷ್ಟಗಳು ಕಾಡುವುದಿಲ್ಲ ಅಂತ ಖ್ಯಾತ ಜ್ಯೋತಿಷಿಗಳು ಭವಿಷ್ಯ ನುಡಿದಿದ್ದಾರೆ. ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ, ನಾನು ಬರ್ತಿದ್ದೀನಿ ಚಿನ್ನ. 2026ರಲ್ಲಿ ದರ್ಶನ್ರ ಸಂಕಷ್ಟಗಳೆಲ್ಲ ಮಾಯ. 2024ರ ಜೂನ್ 11ರಂದು ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದರು. ಅಲ್ಲಿಂದ ಶುರುವಾದ ಶನಿಕಾಟ ದಿನದಿಂದ ದಿನಕ್ಕೆ ಹೆಗಲೇರ್ತಲೇ ಇದೆ. 2025ನೇ ವರ್ಷವಂತೂ ದರ್ಶನ್ ಪಾಲಿಗೆ ಒಂದು ರೀತಿ ಸಂಕಷ್ಟ ಕಾಲವೇ ಸರಿ. ಜೈಲು, ಬೇಲು, ಅನಾರೋಗ್ಯ ಸಮಸ್ಯೆಗಳು ಇನ್ನಿಲ್ಲದಂತೆ ಕಾಡಿದ್ವು. ಆದ್ರೆ ಈಗ 2025 ಕಳೆದು 2026 ಬರ್ತಿದೆ. ಇದು ದರ್ಶನ್ ಪಾಲಿಗೆ ಹೊಸ ಅದೃಷ್ಟ ತರಲಿದೆಯಂತೆ. ಈ ಕುರಿತು ಹೊಸ ವರ್ಷದ ಭವಿಷ್ಯ ನುಡಿದಿರುವ ಖ್ಯಾತ ಜ್ಯೋತಿಷ್ಯ ತಜ್ಞರಾದ ಪ್ರಕಾಶ್ ಅಮ್ಮಣ್ಣಯ್ಯ ದರ್ಶನ್ ಫ್ಯಾಮಿಲಿ ಮತ್ತು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ದರ್ಶನ್ರ ಸಮಸ್ಯೆಗಳಿಗೆ ಮುಕ್ತಿ ಸಿಗಲಿದ್ದು ದರ್ಶನ್ ರಿಲೀಸ್ ಆಗಬಹುದು ಎಂದಿದ್ದಾರೆ. ದರ್ಶನ್ ಭವಿಷ್ಯದ ಬಗ್ಗೆ ಕೇಳಿದ್ದೀರಿ ನೀವು. ದರ್ಶನಿಗೆ ಜನನ ಕಾಲದಲ್ಲಿ ಕರ್ಕಾಟಕದಲ್ಲಿ ಶನಿ ಇದ್ದದ್ದು. ಯಾವಾಗ ಕುಂಭರಾಶಿಗೆ ಶನಿ ಪ್ರವೇಶ ಮಾಡಿದನು 2025 ನವಂಬರ್ವರೆಗೆ ಒಂದು ಪ್ರಭಾವ ಇತ್ತು. ಆದರೂ ಕೂಡ ಡಿಗ್ರಿ ಲೆಕ್ಕಾಚಾರ, ಅಂತರ ಲೆಕ್ಕಾಚಾರದಲ್ಲಿ ಇನ್ನೂ ಸ್ವಲ್ಪ ದಿವಸ ಉಂಟು. ಈಗ ಏನೋ ಟ್ರಯಲ್ ಶುರುವಾಗಿದೆ, ಏನೋ ಇರಬೇಕು. ಪ್ರಯತ್ನ ಮಾಡಿದರೆ ಅಂಥವ್ರು ನಮಗೆ ಬೇಕು. ಅವರನ್ನು ಅಪರಾಧಿ ಅಂತೇಳಿ ನಾವು ಪರಿಗಣಿಸುವುದಿಲ್ಲ. ಯಾಕೆಂತ ಹೇಳಿದರೆ ಅವರು ಎಷ್ಟೋ ಅಭಿಮಾನಿಗಳನ್ನು ಹೊಂದಿದವರು, ನಮ್ಮ ರಾಜ್ಯಕ್ಕೆ ಎಷ್ಟೋ ಕೀರ್ತಿಗಳನ್ನು ತಂದುಕೊಟ್ಟವರು. ಸಣ್ಣ ವಿಚಾರಗಳು ಮಧ್ಯದಲ್ಲಿ ಬಂದು ಹೋಗ್ತವೆ, ಅದಕ್ಕೊಂದು ಕ್ಷಮೆ. ಈಗ ಹೋದವರನ್ನು ವಾಪಸ್ ತರಲಿಕ್ಕೆ ಆಗೋದಿಲ್ಲ ನಮ್ಮಿಂದ. ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳು, ಇಂಥ ಚಿಂತನೆಗಳನ್ನೆಲ್ಲ ಮಾಡಿದರೆ ದರ್ಶನ ಬರಲಿಕ್ಕೆ ಸಾಧ್ಯತೆ ಉಂಟು, ಹೊರಗೆ ಬರಲಿಕ್ಕೆ ಸಾಧ್ಯತೆ ಉಂಟು. ಆದರೂ ಕೂಡ ಚಂದ್ರಾಷ್ಟಮದ ಗುರು ಅವರಿಗೆ ದಶೆ, ಆಗ ಒಂದು ರೀತಿಯ ಸಂಕಟಗಳು, ನೋವುಗಳು ಇದ್ದೇ ಇರ್ತವೆ. ಇಂಥದ್ದೆಲ್ಲ ಸಮಸ್ಯೆಗಳು ಬರ್ಬೋದು. ಸೊ ಇದೆಲ್ಲ ಮುಂದಿನ ಅವರ ಭವಿಷ್ಯಗಳು. ಅಂತೂ ಈವರೆಗೆ ಬಂದಂತಹ ಸಂಕಟಗಳಿಂದ ಸ್ವಲ್ಪ ಕಡಿಮೆ ಆಗ್ತದೆ, ಸಂಕಟಗಳು ಕಡಿಮೆ ಆಗ್ತದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅಂತಿಮ ಹಂತಕ್ಕೆ ಬಂದಿದ್ದು ಕೋರ್ಟ್ನಲ್ಲಿ ಟ್ರಯಲ್ ನಡೆಯುತ್ತಿದೆ. ಆರೋಪ ಸಾಬೀತಾದ್ರೆ ದರ್ಶನ್ಗೆ ಶಿಕ್ಷೆಯಾಗಬಹುದು. ಒಂದ್ ವೇಳೆ ಆರೋಪ ಸಾಬೀತಾಗದೆ ಹೋದ್ರೆ ದರ್ಶನ್ಗೆ ರಿಲೀಫ್ ಸಿಗಬಹುದು. 2026ರಲ್ಲಿ ಗ್ರಹಗತಿಗಳು ಕೊಂಚ ದರ್ಶನ್ ಪರವಾಗಿವೆ ಮತ್ತು ಅನುಕೂಲಕರವಾಗಿವೆ ಅಂತ ಜ್ಯೋತಿಷಿಗಳು ಭವಿಷ್ಯ ನುಡಿಯುತ್ತಿದ್ದಾರೆ. ಪಕ್ಕ ಅವರು ಹೇಳಿದಂತೆ ಎಲ್ಲವೂ ನಡೆಯುತ್ತೆ ಅನ್ನೋದು ಖಚಿತವಾಗಿ ಹೇಳಲಾಗುವುದಿಲ್ಲ. ಯಾಕಂದ್ರೆ ಜ್ಯೋತಿಷ್ಯಕ್ಕೂ ವಾಸ್ತವಕ್ಕೂ ಕೆಲವೊಮ್ಮೆ ವೈರುಧ್ಯಗಳು ಎದುರಾಗುವ ಸಾಧ್ಯತೆ ಇರುತ್ತವೆ. ಹೀಗಾಗಿ ಜ್ಯೋತಿಷಿಗಳು ಹೇಳಿದಂತೆ ದರ್ಶನ್ ರಿಲೀಸ್ ಆಗ್ತಾರಾ ಅಥವಾ ಮತ್ತೆ ಜೈಲಿನಲ್ಲೇ ಇರ್ತಾರಾ ಅನ್ನೋದನ್ನ 2026ರ ವರ್ಷವೇ ಉತ್ತರಿಸಬೇಕು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.